ಎಲ್ಲರಿಗೂ ನಮಸ್ಕಾರ. ಇದು 3 ವರ್ಷ ಆಗಿದೆ ಸಿನಿಮಾ ಮಾಡೋಕ್ಕೆ. ಚೂರು ಲೇಟ್ ಆಯಿತು ಕಾರಣ ಬಟ್ ಸಿನಿಮಾ ನೋಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಹಲವು ಪಾತ್ರಗಳು ಪ್ರವೀಣ್ ತೇಜ್ ಅವರಿರ್ಬೋದು, ಆಶಿಕಾ, ಸಿನಿಮಾ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರು ಅಲ್ಲ, ವಿತ್ ಎಲಿಮೆಂಟ್ಸ್ ಆಫ್ ಲವ್ ಟ್ರ್ಯಾಗಲ್. ಆಮೇಲೆ ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡಿದೆ. ಒಂದೇ ಒಂದು ಮೇನ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಏನು ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ just love the climax. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಣ ಫೋನು ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2 ಅನೌನ್ಸ್ ಮಾಡೋಣ. ಅಷ್ಟೇ ಇದೆ, ಇದೆಲ್ಲ ಫ್ರೆಶ್. ಹೌದು ಅಷ್ಟೇ. ಇದೆಲ್ಲ ನಾವು ನಡೆಸ್ಕೊಂಡು ಹೋಗೋ ನಮ್ಮ ಸಂಸ್ಥೆ. ಇಬ್ರು ಯಾಕೆ ನನಗೆ ಅದು ನನ್ನ ಫೇವ್ರೆಟ್. ಅದು ಮೇಬಿ ಐ ನೀಡ್ ಟು ಚೇಂಜ್. ಕತೆ ಕೇಳ್ತಾ ಇದ್ದೀವಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲದನ್ನು. ಸೊ ಹೋಪ್ಫುಲಿ ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ ನಾನು. ಯಾವಾಗ ನೋಡ್ಬೇಕಾದ್ರೆ ಟೈಮ್ ಕೂಡ್ ಬರಬೇಕು, ಕತೆ ಎಲ್ಲ ಸೆಟ್ ಆಗಬೇಕು. ತುಂಬ ಖುಷಿ ಆಗ್ತದೆ, ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪ್ರೀತಿ ಜನ ತೋರಿಸಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಹೆಂಗೆ ನಾವು 10-14 ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ಥರ ರೆಸ್ಪಾನ್ಸ್. ಸೊ ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನಮ್ಮ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್. ಈ ಥರ ರೆಸ್ಪಾನ್ಸ್ ನೋಡಿ, ನಮ್ಮ ಫ್ಯಾನ್ಸ್ ಯಾವ್ದು ಕೇಳ್ತಾರೆ ಅದು. ಇದೇನಾಯ್ತು ಜಾಕಿ ಎಲ್ಲರನ್ನೂ ರಿಲೀಸ್ ಮಾಡಿ ಅಂತಿದ್ರು. ಸರಿ, ಯಾವ್ದು ಮಾಡಿದ್ರು ಅನ್ನೋದಿಗೆ ಎಲ್ಲರನ್ನು ಜಾಕಿನೇ ಮಾಡಿ ಅಂದರು. ನೆಕ್ಸ್ಟ್ ನೋಡಿ ಮೋಸ್ಟ್ಲಿ ಅಪ್ಪು ಇದ್ರು. Final decision is mine. ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು, ಇದು ಜನ, ನಾನು ಕಾನ್ಫಿಡೆಂಟ್ ಆಗಿದ್ದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಹೊಂಬಾಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್, ಆ ಥರ ಬ್ಯಾನರ್ ಜೊತೆ ಯಾರು ಬೇಡ. ಆಮೇಲೆ ಸಂತೋಷ್ ಸರ್ ಎಲ್ಲ ನಾನು ಇಲ್ಲಿವರೆಗೂ ಯಾರು ಹೇಳಿದ್ದಾರೆ, ಎಲ್ಲರೂ ಯುವ ಬಗ್ಗೆ ಒಂದು ನೆಗೆಟಿವ್ ಇದೆ ಹೇಳಿಲ್ಲ. ಆಸ್ ಇನ್ ಇದ್ರೊಳಗೆ ಬೆಟರ್ ಇರ್ಬೋದು, ಅದ್ರೊಳಗೆ ಬೆಟರ್ ಆಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇದು ಅಂತ ನನಗೆ ಅನ್ಸುತ್ತೆ. ಆ ಒಂದು ಪಾಯಿಂಟನ್ನು ಅಶ್ವಿನಿ ಮಟ್ಟಿಗೆ ಪಾಸಿಟಿವ್ ಕ್ಯಾರಿ ಮಾಡ್ತೀವಿ. ಒಳ್ಳೆಯ ಕಥೆಗಳು ಸಿನಿಮಾ ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ಅಪ್ಪು ಸರ್ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳಿದಂಥ ಎಲ್ಲ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಅಪ್ಪು ಸರ್ ಕೇಳಿದಂಥ ಎಕ್ಸ್ಪೆಕ್ಟಿಂಗ್ ಸಿನಿಮಾ ಒಳ್ಳೆಯ ಕಥೆಗಳು ತುಂಬ ಕಥೆ ಕೇಳಿರ್ತಿಲ್ಲ, ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದ ಅಪ್ಪುಳಗೆ ಪ್ರೂವ್ ಮಾಡಿ. ಇನ್ನು ಮುಂದೆ
ಮುಂದೆ ನಾವೇ ಕೇಳಿದ್ರೆ ಅದು ನಮ್ಮ ಡೆಸಿಷನ್ ಆಗುತ್ತೆ. ರೋಲ್ ಮಾಡಲ್ ಫಾರ್ ಮೆನಿ ಪೀಪಲ್. ರೀಸೆಂಟ್ ಆಗಿ ಇವೆಂಟ್ ಆಯಿತು, ಯುವ ಟ್ರೇಡ್ ಇವೆಂಟ್. ಅದರಲ್ಲಿ ಸಂತೋಷ್ ಆನಂದ್ ಅವರು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು. ಬಟ್ ನಾವು ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರ? ಚಾಯ್ಸ್ ಇಲ್ವಲ್ಲ, ಲೈಫ್ ಗೋಸ್ ಆನ್. ಸೊ ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು ಹೋಗ್ತಾರೆ. ಸರಿ, ಬೇರೆ ಕ್ವೆಶ್ಚನ್ಸ್? Check. Bro, gimbal.